ಮಾಡಲೇಬೇಕು ಅಡಲ್ಗಿ ಪಿಡಿಒವನ್ನು ವರ್ಗಾವಣೆ ಮಾಡಲೇಬೇಕು ಅಡಲ್ಗಿ ಪಿಡಿಒವನ್ನು ಮಾದಿಗರ ಮೇಲೆ ಅನ್ಯಾಯ ಮಾಡುತ್ತಿರುವ ಹಡಿಗರ ಪಿಡಿಒವನ್ನು ವರ್ಗಾವಣೆ ಮಾಡಲೇಬೇಕು ಆಳಂದ ತಾಲೂಕಿನ ಹಡಲ್ಗಿ ಗ್ರಾಮದಲ್ಲಿ ಸುಮಾರು 70-80 ವರ್ಷದಿಂದ ಮಾದಿಗ ಸಮಾಜದ ಜಾಗವಿದ್ದು ಆ ಜಾಗದಲ್ಲಿ ಕಳೆದ 5 ವರ್ಷಗಳಿಂದ ಕೆಲವರು ಕುತಂತ್ರದಿಂದ ಆ ಜಾಗವನ್ನು ಕಬಳಿಸುತ್ತಿದ್ದಾರೆ. ಅದಲ್ಲದೆ ಆ ಜಾಗವನ್ನು ಸರ್ಕಾರಿ ಜಾಗದಲ್ಲಿ ಒಂದು ಬೋರ್ವೆಲ್ ಇದ್ದು ಆ ಬೋರ್ವೆಲ್ ಇಡೀ ಗ್ರಾಮಕ್ಕೆ ನೀರು ಸರಬರಾಜಾಗುತ್ತಿದ್ದು ಆ ಬೋರ್ವೆಲ್ ಲೆಕ್ಕಿಸದೆ ಮತ್ತು ಗಿಡ ಮರಗಳನ್ನು ದಿನಾಂಕ 26/2026 ಮುಂಜಾನೆ ಪಿಡಿಒ ಸಮ್ಮುಖದಲ್ಲಿ ಆ ಗ್ರಾಮಕ್ಕೆ ಬಂದು ಅಲ್ಲಿರುವಂತಹ ಶೆಡ್ ಮತ್ತು ಬೋರ್ವೆಲ್ ಮರಗಳನ್ನು ಕಡಿದು ಮಾದಿಗ ಜಾಗವನ್ನು ಕಬಳಿಸುವ ಉದ್ದೇಶದಿಂದ ಆ ಜಾಗದಲ್ಲಿ ಮುಟೇಶನ್ ಮಾಡಿಕೊಂಡು ಮತ್ತು ಎಲೆಯನ್ನು ಸೇರಿಸಿಕೊಂಡು ಆ ಜಾಗದಲ್ಲಿ ಕಣ್ಣಿಟ್ಟು ಆ ಜಾಗವನ್ನು ಕಬಳಿಸುತ್ತಿದ್ದಾರೆ. ಆ ಜಾಗಕ್ಕೆ ಮೂಲ ಕಾರಣಕರ್ತರಾದಂತಹ ಪಿಡಿಒವನ್ನು ಕೂಡಲೇ ಅಮಾನತುಗೊಳಿಸಿ ಮತ್ತು ಆ ಹಾನಿಗೊಳಿಸಿದಂತ ಪರಿಹಾರವನ್ನು ಪಿಡಿಒನಿಂದ ವಸೂಲು ಮಾಡಬೇಕು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ನಿರ್ಲಕ್ಷ್ಯ ವಹಿಸಿ ಈ ಮಾದಿಗ ಸಮಾಜದ ಕೆಲವು ಮಹಿಳೆಯರನ್ನು ಮತ್ತು ಯುವಕರನ್ನು ದಬ್ಬಾಳಿ ಮತ್ತು ಮನೆಯಲ್ಲಿ ಕೀಲಿ ಹಾಕಿ ಒಂದು ದೌರ್ಜನ್ಯ ಮಾಡಿದ್ದಾರೆ. ಸರ್ಕಾರ ಪೊಲೀಸ್ ಇಲಾಖೆಯು ಜನರಿಗೆ ರಕ್ಷಣೆ ಕೊಡೋದು ಬಿಟ್ಟು ನಮ್ಮ ಸಮಾಜದ ನ್ಯಾಯ ಕೇಳಕೊಂಡಂತ ಜನರ ಮೇಲೆ ಅವರು ದೌರ್ಜನ್ಯ ಮಾಡಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಜಿಲ್ಲಾ ಎಸ್ಪಿ ಅವರು ಆ PSI ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಿ ಈ ಕೂಡಲೇ ತಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದಂತ CS ಅವರು ಆ ಪಿಡಿಒನ ಈ ಎಲ್ಲ ಜಾಗಕ್ಕೆ ಕಾರಣಕರ್ತಂತ ಪಿಡಿಒವನ್ನು ಅಮಾನತುಗೊಳಿಸಬೇಕು. ಮೊದಲ ನಮ್ಮ ಉದ್ದೇಶವನ್ನು ಮೊದಲ ಪಿಡಿಒ ಅಮಾನತುಗೊಳಿಸಿ ಆ ಜಾಗದಲ್ಲಿ ಏನು ಕಬ್ಜಾ ಮಾಡಿದ್ದಾರೆ, ಒಂದು ಕಟ್ಟಿ ಕಟ್ಟಿದ್ದಾರೆ, ಆ ಕಟ್ಟೆಯನ್ನು ಧ್ವಂಸಗೊಳಿಸಿ ಆ ಜಾಗವನ್ನು ಮತ್ತೆ ಮಾದಿಗ ಸಮಾಜಕ್ಕೆ ಮರುಕಳಿಸಬೇಕಂತ ಒತ್ತಾಯಿಸ್ತೇನೆ. ರುಕ್ಕಪಟ್ಟಿಗಾವಳೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಡಲ್ಗಿ ಗ್ರಾಮದಲ್ಲಿ ಮಾದಿಗ ಸಮಾಜದ ಮೇಲೆ ನಿರಂತರವಾಗಿ ಅನ್ಯಾಯ ಮಾಡಿರ್ತಕ್ಕಂಥ ಇವತ್ತು ಕಂದಾಯ ಇಲಾಖೆಯ ಹಾಗೂ ಪಂಚಾಯತ್ ರಾಜ್ನ ಪಿಡಿಒ ಅದ ಒಂದು ಸಮಾಜಿನ ಕುಮ್ಮಕ್ಕಿನಿಂದ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಧಿಕ್ಕಾರನ್ನು ಹೇಳ್ತೇವೆ. ಈ ಒಂದು ಹಡಲ್ಗಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಮಾದಿಗ ಸಮಾಜದ ಒಂದು ಜಾಗವನ್ನು ಆ ಸ್ಥಳವನ್ನು ಏಕಾಏಕಿಯಾಗಿ ಬಂದು ಒಂದು ಮನೆ ಇರುತ್ತೆ, ಆ ಮನೆಯನ್ನು ಧ್ವಂಸ ಮಾಡುವ ಮೂಲಕ JCB ಮುಖಾಂತರ ಆ ಜಾಗವನ್ನು ಕ್ಲೀನ್ ಮಾಡಿ ರಾತ್ರಿ ಇನ್ನೂ ಒಂದು ಜಗಳ ಹಚ್ಚುವ ಒಂದು ಹುನ್ನಾರದಿಂದ ಬೇರೆ ಒಂದು ಬಾಬಾ ಸಾಹೇಬರ ಒಂದು ಒಂದು ಬ್ಯಾನರ್ ಅನ್ನು ತಂದು ಹಾಕ್ತಾರೆ. ಅದು ಪೂರ ಬಡಾವಣೆ ಮಾದಿಗ ಸಮಾಜದಿಂದ ಆ ಬಡಾವಣೆಯಲ್ಲಿ ಒಂದು ಬೋರ್ವೆಲ್ ಕೂಡ ಇರುತ್ತೆ. ಆ ಸಮಾಜ ಏರಿಯಾಕ್ಕೆ ಪೂರ ಒಂದು ಬೋರ್ವೆಲ್ ಇರುತ್ತೆ. ಆ ಬೋರ್ವೆಲ್ ಸಹಿತ ಒಂದು ಜಲಸಮ ಮಾಡಿ ಆ ಜಾಗವನ್ನು ಇವತ್ತು ಪಿಡಿಒಗಳು ಒಂದು ಸಮಾಜದ ಪರ ವಿರುದ್ಧವಾಗಿ ಒಂದು ಸಮಾಜದ ಪರ ನಿಂತು ಕೆಲಸ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ಮುಂದೆ ಇದೇ ರೀತಿ ಜಾಗವನ್ನು ನಮ್ಮ ಸಮಾಜದವರಿಗೆ ಆ ಜಾಗವನ್ನು ಒಳ್ಳೆ ಮತ್ತೆ ಯಥಾಸ್ಥಿತಿ ಅಂತಂದ್ರ ಇವತ್ತು ಆ ಜಾಗದಲ್ಲಿ ಒಂದು ಬೋರ್ವೆಲ್ ಇರ್ಬೋದು, ಒಂದು ಟೀಲ್ ಶೆಡ್ ಇರ್ಬೋದು, ಮತ್ತೆ ಅವರು ಪಿಡಿಒ ಆಗಿರ್ಬೋದು. ಇವತ್ತು ಅವರ ಒಂದು ಖರ್ಚಿನಲ್ಲಿ ಆಗಲಿ ಅಥವಾ ಸರ್ಕಾರದ ಖರ್ಚಿನಲ್ಲಿ ಆ ನಮ್ಮ ಜನಕ್ಕೆ ಯಥಾಸ್ಥಿತಿ ಮಾಡಿಕೊಡಬೇಕು. ಒಂದ್ ವೇಳೆ ಮಾಡಿಕೊಡದೇ ಇದ್ರೆ ಮುಂದೆ ಬರುವಂತ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ತೇನೆ. ಮತ್ತೆ ಹೇಳ್ತೇನೆ.